ಐ ಹೇಟ್ ಯು ವರ್ಡ್, ಐ ಹೇಟ್ ಯು ಆಲ್. ನನ್ನ ಕಾಂಟ್ಯಾಕ್ಟಲ್ಲಿ ಇರೋರೆಲ್ಲ ಏನು ಸತ್ತೋಗಿದ್ದಾರ? ಒಬ್ಬರು ಕೂಡ ವಿಶ್ ಮಾಡಿಲ್ಲ. ಅಟ್ಲೀಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅನ್ನಿಸ್ಕೊಂಡವರು ಅವ್ರಿಗೂ ನನ್ನ ನೆನಪಿಲ್ಲ. ನನ್ನ ಹತ್ರ ದುಡ್ಡಿದ್ದಾಗ ಮಾತ್ರ ನನ್ನ ಜೊತೆ ಇದ್ರು, ಇವಾಗ ನನ್ ಯಾರಿಗೂ ಬೇಡ. ಅಟ್ಲೀಸ್ಟ್ ಈಗಲಾದ್ರೂ ನಮ್ಮ ಮನೆಯವ್ರು ಏನಾದರೂ ಸರ್ಪ್ರೈಸ್ ಕೊಡ್ತಾರಾ? ನಾನು ಹೊರಗಡೆ ಹೋಗ್ತಿದ್ದಾಗೆ ಕೇಕ್ ಏನಾದರೂ ಕಟ್ ಮಾಡಿಸ್ಬೋದಾ? ಮೋ ಕನ್ನಡಿ ಕೊಡಮ್ಮ, ಮಕ್ಕ ತುಂಬಾ ಮೆತ್ಕೊಂಡು ನಿಂತಿದ್ದೀನಿ. ಇವತ್ತು ಕಣವ, ಅಯ್ಯೋ ನನ್ನ ರಾತ್ರಿ ಮಾವಿನ ಹಣ್ಣು ತಿನ್ನಲ್ಲ, ನಾರೆಲ್ಲ ಈ ಹಲ್ಲಿನ ಒದ್ಯ ಸಿಕ್ಕಾಕೊಂಡು ಬಹಳ ಕಿರಿಕಿರಿ ಮಾಡ್ತಾ ಇದೆ. ತೆಗೆದ್ಬಿಟ್ಟು ಕೊಟ್ಬಿಡ್ತೀನಿರೋ. ಒಳಗಡೆ ಬೇರೆ ಕನ್ನಡಿ ತಗೊಳಮ್ಮ, ಎಷ್ಟೊತ್ತು ಅಂತ ಕ್ರೀಮ್ ಹಚ್ಕೊಂಡು ನಿಂತ್ಕೊಳ್ಳಿ. ಹಬ್ಬಾ ಸಿಕ್ತು, ಈಗ ಜೀವಕ್ಕೆ ಸಮಾಧಾನ ಆಯ್ತು ನೋಡು. ತಗೋ. ಡಿಸ್ಗಸ್ಟಿಂಗ್. ಗಾಡ್, ಬರ್ತಡೇ ದಿನ ಬೆಳಗ್ಗೆ ನಾನು ಈ ಸೀನ್ ನೋಡ್ಬೇಕಾ? ಶೇವಿಂಗಾ? ಶೇವಿಂಗ್ ಮುಖ ಬೆಳ್ಳ ಕಾಣ್ಲಿ ಅಂತ ಮಾಡಿ. ಮಗು ಹೇಗ್ ಬಂದಿದೆ? ಹಾಲು ಕಾಫಿ ಏನಾದ್ರು ಕೊಡಮ್ಮ. ಕಾಫಿ ಯಾಕೋ, ನನ್ ಸಕ್ಕರೆ ಗೊಂಬೆಗೆ ರಸಗುಲ್ಲಾನೇ ತಿನ್ನಿಸ್ತೀನಿ. ಸ್ವೀಟಾ? ಅಂದ್ರೆ ಈ ಮುದ್ಕಿಗೆ ನನ್ನ ಬರ್ಡೇ ನೆನಪಿದೆ. ನೋಡ್ದ್ಯಾ ನೀನ್ ಖುಷಿನಾ? ರಸಗುಲ್ಲಾ ಬೇರೆ ಮಾಡಿದ್ಯಾ, ಏನ್ ವಿಶೇಷ? ವಿಶೇಷ ಏನಿರುತ್ತೋ, ಹಾಲು ಒಡೆದು ಹೋಗಿ ಹಾಳಾಗೋಗಿತ್ತು, ಅದಕ್ಕೆ ಅದರಲ್ಲೇ ಏನೋ ಒಂದು ಮಾಡಿದೆ. both of you go to hell. ಮಗು ಯಾಕಮ್ಮ ಸಿಟ್ ಮಾಡ್ಕೊಂಡಿದ್ದಾಳೆ? ಯಾಕೋ ಗೊತ್ತಿಲ್ಲ ಕಣೋ, ಎಲ್ಲೋ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಸರಿ ಹೋಗ್ತಾಳ್ ಬಿಡು. ಕೊಡ, ಅಕ್ಕಿ ಆರಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನೀನು ಆರಾಮಾಗಿ ಕುತ್ಕೊಂಡು ನಾನು ಮಾಡ್ಕೋತೀನಿ. ಸೃಷ್ಟಿ, ತೆಂಗಿನಕಾಯಿ ಇದೆಯಾ? ಒಂದೆರಡು ಇರಬೇಕು. ಯಾಕಮ್ಮ? ನಾವು ಮಾಡ್ತಿರೋ ತಿಳಿ ಸಾಂಬಾರ್ ತಾನೆ, ಕಾಯಿ ಯಾಕೆ? ಒಂದು ಪಾಯಸಕ್ಕೆ ಬೇಕು, ಇನ್ನೊಂದು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಶ್ವೇತನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ ಬಾ. ಏನು, ನಾನು ಕರ್ಕೊಂಡು ಹೋಗ್ಬೇಕಾ? ಅದೆಲ್ಲ ಆಗಲ್ಲ, ಬೇಕಿದ್ರೆ ಅವಳಿಗೆ ಹೋಗಕ್ಕೆ ಹೇಳು. ಪಾಪ ಅವಳ ಜೊತೆ ಹೋಗ್ಬಿಟ್ಟು ಬಾರೆ. ಏನು ಮನೆ ತಿಂಡಿಗೆ ಏನಿದೆ? ಏನೋ ಮಾಡಿದ್ದೀನಿ, ತಟ್ಟೆಗೆ ಹಾಕೊಟ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಅವಳು ಹುಟ್ಟಿದ ಹಬ್ಬ, ಇವತ್ತು ಅವಳ ಜೊತೆ ಎಷ್ಟು ಹೊರಟಾಗಿ ಮಾತಾಡ್ಬೇಕಾ? ಬಾ ಪುಟ್ಟ ಇಲ್ಲಿ. ಇವತ್ತು ನೀನು ಹುಟ್ಟಿದ ಹಬ್ಬ, ದೇವ್ರು ನಿನಗೆ ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿ ಸಂತೋಷವಾಗಿರೋ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ, ಖುಷಿಯಾಗಿ ಬಾಳು. ನಿಂತಿರೋದು ನೋಡು, ಅಮ್ಮ ಆಶೀರ್ವಾದ ಮಾಡಿದ್ಮೇಲೆ ಬಗ್ಗಿ ಕಾಲು ಮುಟ್ಬೇಕು ಅಂತ ಗೊತ್ತಾಗಲ್ವಾ? ಅಮ್ಮನ ಆಶೀರ್ವಾದ ಇದ್ರೆ ಬೇರೆ ಯಾವ ದೇವ್ರ ಆಶೀರ್ವಾದನೂ ನಮಗೆ ಬೇಕಾಗಲ್ಲ, ತಿಳ್ಕೊ. ಬಗ್ಗು, ತಗೋ. ಇರ್ಲಮ್ಮ, ಆ ದೇವ್ರು ನೀನು ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿರು. ಅಕ್ಕನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಡ್ ಬಾ. ನಾನು ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ಹೀಗೆಲ್ಲ ಹೇಳಬಾರ್ದು ಪುಟ್ಟ. ಹುಟ್ಟಿದ ಹಬ್ಬದ ದಿವಸ ದೇವ ದರ್ಶನ ಮಾಡದೆ ಇನ್ಯಾವತ್ತು ಮಾಡ್ತೀಯಾ? ನೋಡು, ಸ್ನಾನ ಮಾಡಿ ಯಾವುದಾದ್ರೂ ಚೂಡಿದಾರ್ ಇದ್ರೆ ಹಾಕೊಂಡು ಹೋಗು. ನನ್ನ ಹತ್ರ ಅದೆಲ್ಲ ಇಲ್ಲ. ನಕ್ಷತ್ರಂದಿದೆ, ಕೊಡ್ತೇನೆ. ವಾಟ್? ನಾನು ಅದೆಲ್ಲ ಹಾಕಲ್ಲ. ಹೀಗೆಲ್ಲ ಹಠ ಮಾಡಬಾರ್ದಮ್ಮ. ನೋಡು, ಬೇಕಾದ್ರೆ ವಾಪಸ್ ಬರ್ತಾ ಒಂದ್ ಜೊತೆ ಹೊಸ ಬಟ್ಟೆ ತಗೋ. ಮಗಳು ಹುಟ್ಟಿದ ಮನೇನೆ ಇವತ್ತು. ಅಯ್ಯೋ ರಾಮ, ಮರ್ತೇ ಬಿಟ್ಟೆ ನೋಡು. ಮಗಳೇ, ಹ್ಯಾಪಿ ಬರ್ಡೇ ಮಗಳೇ, ಹ್ಯಾಪಿ ಬರ್ಡೇ. ನಂದು ಅದೇ ಸಕ್ಕರೆ ಗೊಂಬೆ, ನೀನು ಯಾವಾಗ್ಲೂ ಸಂತೋಷವಾಗಿ ಸುಖವಾಗಿ ಆನಂದವಾಗಿ ಬಾಳ್ಬೇಕು. ಸದ್ಯ ಈಗ್ಲಾದ್ರೂ ನೆನ್ಪಾಯ್ತಲ್ಲ ನಿಮ್ಮಿಬ್ರಿಗೆ. ನನಗೆ ಕ್ಷಮಿಸ್ಬಿಡು ಪುಟ್ಟ, ನಮ್ಗಿದೆಲ್ಲ ಹೊಳೆಯೋದೇ ಇಲ್ಲ. ಕ್ಷಮಿಸ್ಬಿಡೆ ಸಕ್ಕರೆ ಗೊಂಬೆ. ಲೇ ಸೃಷ್ಟಿ, ಪಾಯಸ ಗೀಸ ಮಾಡೆ. ನೀವೊಮ್ಮ ಸೊಂಟ ಬಿಡ್ಕೊಂಡು ಕೂತಿದ್ದಾಳೆ, ನೀನೇ ಮಾಡು. ಈ ಪಾಯಸ ಎಲ್ಲ ಯಾರು ತಿಂತಾರೆ? ಇನ್ನೇನ್ ಬೇಕು ಮಗಳೇ ನಿಂಗೆ? ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಏನಾದ್ರೂ ಗೊತ್ತಾ ನಿಮ್ಗೆ?
ಕೇಕ್ ಬೇಕು ಅಂತ ಕೇಳ್ತಿದ್ದಾಳೆ ಮಹಾರಾಣಿ ಅಲ್ವೇನೆ? ಅಯ್ಯೋ ಅಷ್ಟೇನಾ? ನನ್ ಮಗಳಿಗೆ ಇಲ್ದಾರ ಕೇಕ ತರ್ತೀನಿ ಮಗಳೇ, ತರ್ತೀನಿ. ಇವತ್ ಸಂಜೆ ನೀನ್ ಹುಟ್ಟಿದಬ್ಬನ ಹೇಗ್ ಆಚರಿಸ್ತೀವಿ ನೋಡು. ಇಡೀ ವಟರ ಜನ ಎಲ್ಲ ಬೆಚ್ಚ ಬಿಡಬೇಕು, ಆ ತರ ಮಾಡ್ತೀನಿ. ನಡಿಯಮ್ಮ. ಅಯ್ಯೋ, ನಾನು ಈ ನಕ್ಷತ್ರನ್ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನೀನನ್ನು ಮರ್ತೇ ಬಿಟ್ಟಿದ್ದೀನಿ ಕಣೆ ಶ್ವೇತಾ. ಸಾರಿ, ಬೇಜಾರು ಮಾಡ್ಕೊಂಬೇಡ ಆಯ್ತಾ? ಹಾ, ನಿನ್ಗೂ ಹ್ಯಾಪಿ ಬರ್ಡೇ. ಮೇ ಗಾಡ್ ಬ್ಲಾಸ್ ಯು. ಐ ಮೀನ್ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳಿದೆ. ನನಗೆ ಟ್ವಿಸ್ಟ್ ಆಗ್ಬಿಡ್ತು. ಏಯ್ ಹೋಗೆ, ಇವಾಗ ಬಂದ್ಲು ವಿಶ್ ಮಾಡ್ಕೊಂಡು. ನಿನ್ ವಿಶ್ ಯಾವಳಗ್ ಬೇಕು? ಇನ್ಯಾರು ವಿಶ್ ಮಾಡ್ಬೇಕಿತ್ತು? ಓ, ಭೂಪತಿನಾ? ನೀನ್ ಕಾಯ್ಕೊಂಡು ಕೂರ್ಬೇಕಷ್ಟೆ. ಅಲ್ಲ, ಅವ್ರ ಹೆಂಡತಿಗೆ ಕೇಕ್ ಕಟ್ ಮಾಡಿಸ್ತಾ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ. ಅದ್ರ ಮಧ್ಯ ನಿನ್ನನ್ನು ಯಾಕೆ ನೆನ್ಪು ಮಾಡ್ಕೊಂತಾರೆ? ಮೊನ್ನೆ ಮನೆಗೆ ಬಂದು ಗಲಾಟೆ ಮಾಡಿದ್ರಿ, ಈಗ ಅವನೇ ಕ್ರಿಮಿನಲ್ ಅಂತ ಡೈರೆಕ್ಟಾಗಿ ಆರೋಪ ಮಾಡ್ತಾ ಇದ್ದೀರಾ. ನನ್ನ ಮಗ ಏನು ಮಾಡಿದ್ದಾನೆ? ಮದುವೆ ಟೈಮಲ್ಲಿ ಟಾರ್ಚರ್ ಕೊಟ್ಟಿದ್ದು ಸಾಲದು ಅಂತ ಈಗ ಮತ್ತೆ ಅದನ್ನೇ ಮಾಡಕ್ಕೆ ಹೊರಟಿದ್ದೀರಾ? ರೀ ಮಿಸ್ಟರ್, ನಿಮ್ಗೆ ಮೊದಲೇ ನಮ್ಮ ಫ್ಯಾಮಿಲಿ ಕಂಡ್ರಾಗಲ್ಲ, ಅಂಥದ್ರಲ್ಲಿ ಈ ಥರ ಚೀಪ್ ಗಿಮಿಕ್ಸ್ ಎಲ್ಲ ಮಾಡ್ತೀರಾ? ನಿಮ್ಗೆ ಆ ಕ್ರಿಮಿನಲ್ ಹಿಡಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ಅದನ್ನ ನಮ್ಮ ತಮ್ಮನ ಮೇಲೆ ಎತ್ತಾಕ್ತಾ ಇದ್ದೀರಾ. ನೋಡಿ, ಯಾರು ಕಿರ್ಚ್ಬೇಕಾಗಿರೋ ಅಗತ್ಯ ಇಲ್ಲ. ಆ ಹಕ್ಕಿರೋದು ನನಗೆ, ನಿಮ್ ಯಾರಿಗೂ ಅಲ್ಲ. ನಿಮ್ಮ ಮಗನಿಂದ ನನ್ನ ಮಗಳ ಪ್ರಾಣ ಹೋಗ್ಬೋದಿತ್ತು. ಅವತ್ತು ಭೂಪತಿ ಬಂದು ಅವಳನ್ನು ಕಾಪಾಡ್ತಾ ಇದ್ದಿದ್ರೆ ಅವಳು ಸತ್ತೇ ಹೋಗ್ತಿದ್ಲು. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವತ್ತು ಒಂದು ಕ್ರೈಮ್ ಮಾಡಿ ತಪ್ಪಿಸ್ಕೊಂಡ. ಇನ್ನು ನನ್ನ ಮಗಳ ತಂಟೆಗೆ ಬಂದವನ ಮೇಲೆ ಬಿಡೋ ಮಾತೇ ಇಲ್ಲ. ಏನಫ್, ಏನ್ ಅನ್ಕೊಂಡಿದ್ದೀರ ನನ್ನ ಮಗನ? ಕ್ರೈಮ್ ಮಾಡೋದೇ ಅವನ ಕೆಲಸ ಅಂತನ? ಅವನ ಅಂತವನ್ ಅಲ್ವೇ ಅಲ್ಲ. ಯಾರೆಷ್ಟೇ ಹೇಳಿದ್ರು ನಾನು ಅದನ್ನ ನಂಬಲ್ಲ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಇವ್ರು ಇವತ್ತು ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ನಕ್ಷತ್ರ ಹಾಗೆಲ್ಲ ಸುಮ್ನೆ ಯಾರ ಮೇಲೂ ಬ್ಲೇಮ್ ಮಾಡಲ್ಲಮ್ಮ. ನಿಧಾನಕ್ಕೆ ಯೋಚನೆ ಮಾಡ್ತಿದ್ರೆ ಇದು ಎಲ್ಲಾದ್ರೂ ಹಿಂದೆ ನನ್ನ ತಮ್ಮ ಮೌರ್ಯಿಂದ ಕೆಲಸ ಇದೆ ಅಂತ ಅನ್ನಿಸ್ತಿದೆ. ಅವಳು ಯಾರೋ CS ಮಗಳಿಂದ ಅಣ್ಣ ತಮ್ಮ ಹೊಡೆದಾಡೋ ತರ ಆಯ್ತು. ಇಷ್ಟು ವರ್ಷಕ್ಕೆ ಒಂದ್ಸಲ ಅಣ್ಣ ನನ್ನ ಮೇಲೆ ಕೈ ಮಾಡ್ದವನಲ್ಲ, ಆದ್ರೆ ಇವತ್ತು ನಾನು ಅಮ್ಮ ಬಿಟ್ಟು ಅಣ್ಣಂದು ಅಂತ ಎಷ್ಟು ಪ್ರೀತಿಯಿಂದಿದ್ದೆ. ನಾನು ಕೈ ಮಾಡಿದೆ. ಇದೆಲ್ಲ ಯಾರಿಂದ? ಅವಳಿಂದ, ಆ CS ಮಗಳಿಂದ. ಅವಳನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಅವಳ ಸುಮ್ಮನೆ ಬಿಡಲ್ಲ. ಸಾಯ್ಬೇಕು ಅವಳು. ಯಾಕಣ್ಣ ಅಡ್ಡ ಬಂದೆ? ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಸತ್ತಿರೋ ಮಗಳು ಹೆಣ ಬಿದ್ದಿರ. ಅದು ಹಲೋ, ಕೆಟ್ಟ ರಾಕ್ಷಸ ಆಗಿದ್ದೀನಿ. ಸುಮ್ಮನೆ ಫೋನ್ ಶ್ವೇತಾ. ನಾನ್ ನಿಮ್ ಜೊತೆ ಹರಟೆ ಹೊಡೆಯೋದಕ್ಕೆ ಕಾಲ್ ಮಾಡಿಲ್ಲ. ಇಲ್ಲಿ ಎಲ್ರಿಗೂ ನಿಮ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಆ ನಕ್ಷತ್ರ ಎಲ್ಲಾನು ಬಾಯ್ ಬಿಟ್ಟು ಅತ್ತೆಗೆ ಇನ್ನೂ ನಂಬಿಕೆ ಬಂದಿಲ್ಲ. ತುಂಬಾ ಶಾಕ್ ಆದ್ರು. ಆದ್ರೆ ಆ ಭೂಪತಿ ನಕ್ಷತ್ರ ಹೇಳಿದನ್ನೆಲ್ಲ ನಂಬ್ತಾನೆ. ಅವನಿಗೆ ಆ ಕ್ರಿಮಿನಲ್ ನೀವೇ ಅಂತ ಇವಾಗ ಅರ್ಥ ಆಗ್ತಿದೆ.
ಆಗ್ಲಿ, ಎಲ್ರಿಗೂ ಸತ್ಯ ಗೊತ್ತಾಗ್ಲಿ. ಐ ಡೋಂಟ್ ಕೇರ್, ಐ ರಿಯಲಿ ಡೋಂಟ್ ಕೇರ್. ನಾನು ಒಂದ್ ಹೆಜ್ಜೆನೂ ಹಿಂದೆಡಲ್ಲ. ಆ CS ಮಗಳು ಸಾಯ್ಬೇಕಂದ್ರೆ ಸಾಯ್ಬೇಕು. ಆ ಸಾವು ನನ್ನ ಕೈಯಾಗಬೇಕು. ಮೌರ್ಯ, ಅದಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತದೆ. ಮೊದಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಪೊಲೀಸ್ ಅವರು ನಿಮ್ಮ ಮನೆ ಹತ್ರ ಬರೋ ಎಲ್ಲ ಹೈ ಚಾನ್ಸಸ್ಸು ಇದೆ. ಯಾರು ಬರ್ತಾರೋ ಬರ್ಲಿ, ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ಅವಳು ಸಾಯ್ದೆ ನನಗೆ ನೆಮ್ಮದಿ ಇಲ್ಲ. Nothing is more dangerous than a wounded lion. ಅವಳು ತಿಥಿ ಮಾಡ್ತಾನೋ ಇಲ್ಲ ಇವನ್ ತಿಥಿ ಆಗುತ್ತೋ ಯಾರಿಗ್ ಗೊತ್ತು. ಗಾಡ್, ನನ್ಗೆ ಯಾಕೆ ಬೇಕಿತ್ತು ಇದೆಲ್ಲ? ನಿಮ್ ಜೊತೆ ಸೇರ್ಕೊಂಡು ಮಿಸ್ಟೇಕ್ ಮಾಡಿದೆ. ಹೌ ಡೇರ್ ಯು? ನಮ್ಮನೆ ಹಾಳು ಮಾಡಕ್ಕೆ ಈ ಮನುಷ್ಯ ಸಾಲ್ದು ಅಂತ ನೀನು ಶುರು ಮಾಡಿದ್ಯಾ? ಅಮ್ಮ ದೂರ ಇಟ್ಟಿದ್ದಾಳೆ, ನಮ್ಮನ್ ಲೆಕ್ಕಕ್ಕೆ ತಗೋತಿಲ್ಲ ಅಂತ ಸೇಡ್ ತೀರಿಸ್ಕೊತಿದ್ಯಾ? Shame on you. Shame on you for joining this man. ಅಮ್ಮ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. Shut up. ನೀ ನನ್ನ ಮಗ ಅನ್ನೋ ಸಂಬಂಧದಿಂದ ನಾನು ನಿನ್ನ ದೂರ ಇಟ್ಟಿದ್ರು, ಮೌರ್ಯ ನಿನಗೆ ತಮ್ಮನೇ. ಅವನು ನಿನ್ನನ್ನು ಬಿಟ್ಟಿಲ್ಲ. ಆ ಪ್ರೀತಿಗಾದ್ರೂ ಅವನ ಜೊತೆ ನಿಲ್ಲೋ ಯೋಗ್ಯತೆನ ಉಳಿಸ್ಕೊ. ಇಷ್ಟು ದಿನ ಅವನ ಜೊತೆ ನಿಂತಿರೋದಕ್ಕೆ ಮಾತಾಡ್ತಾ ಇರೋದಮ್ಮ. ಅವನು ಏನೇನು ಮಾಡಿದಾನೆ ಅಂತ ಇಲ್ಲಿ ನನಗಿಂತ ಚೆನ್ನಾಗಿ ಬೇರೆ ಯಾರು ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಏನ್ ಹೇಳ್ತಿದ್ಯೋ? ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನರ್ಥ? ಎಸ್ ಮೌರ್ಯ ಇಷ್ಟು ದಿನ ಏನೇನು ಮಾಡಿದಾನೋ ಅದಕ್ಕೆಲ್ಲ ಮನೆಯೊಳಗೆ ಸಪೋರ್ಟ್ ಮಾಡಿದವನು ನಾನು.